ಜೈ ಹಿಂದ್. SSC GD 2024ರ ಎಕ್ಸಾಮ್ಗೆ ಸಂಬಂಧಿಸಿದ ಹಾಗೆ ಈಗಾಗಲೇ ಬಹಳಷ್ಟು ವಿದ್ಯಾರ್ಥಿಗಳು ತಮ್ಮ ತಮ್ಮ ಕೀ ಆನ್ಸರ್ಸ್ಗಳನ್ನ ನೋಡ್ಕೊಂಡಿರಿ. ಇನ್ನೂ ಯಾರು ನೋಡ್ಕೊಂಡಿಲ್ಲ ಅವರು SSC.gov.in ಈ ವೆಬ್ಸೈಟ್ದಲ್ಲಿ ಹೋಗಿ ನೀವು ನಿಮ್ಮ ಕೀ ಆನ್ಸರ್ಸ್ಗಳನ್ನ ಚೆಕ್ ಮಾಡ್ಕೋಬಹುದು. ಅಲ್ಲಿ ಒಂದು PDF ಇರುತ್ತೆ. PDF ಕೆಳಗೆ ಒಂದು ಲಿಂಕ್ ಇರ್ತೈತಿ. ಆ ಲಿಂಕನ್ನು ನೀವು ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮ್ಮ ರೋಲ್ ನಂಬರ್ ಮತ್ತು ಪಾಸ್ವರ್ಡ್ ನಿಮ್ಮ ಅಡ್ಮಿಟ್ ಕಾರ್ಡ್ದಲ್ಲಿ ಇರ್ತೈತಿ. ಅದನ್ನು ನೀವು ಎಂಟರ್ ಮಾಡಿ ನೀವು ಡೌನ್ಲೋಡ್ ಮಾಡಿಕೊಂಡು ಚೆಕ್ ಮಾಡ್ಕೋಬಹುದು. ಯಾವ ರೀತಿ ಚೆಕ್ ಮಾಡ್ಕೋಬೇಕು, ಕೀ ಆನ್ಸರ್ಸ್ಗಳನ್ನು ಎಷ್ಟು ಮಾರ್ಕ್ಸ್ಗಳು ಬಂದಿವೆ, ಯಾವ ರೀತಿ ನೆಗೆಟಿವ್ ಮಾಡಬೇಕು ಅನ್ನೋದು ಕೂಡ ನಾನು ನಿಮಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೇನೆ. ಸೊ ಆ ವಿಡಿಯೋ ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲಿನ ಸೈಡ್ ಇರುವಂಥ ಐ ಬಟನ್ ಇಲ್ಲಿ ಇರುತ್ತೆ. ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಆ ಒಂದು ನಿಮಗೆ ವಿಡಿಯೋ ಕೂಡ ದೊರಕುತ್ತೆ. ಆ ವಿಡಿಯೋ ನೋಡಿಕೊಂಡು ನೀವು ನಿಮ್ಮ ಕೀ ಆನ್ಸರ್ಸ್ಗಳನ್ನು ಚೆಕ್ ಮಾಡ್ಬೋದು. ಆಮೇಲೆ ಅದರ ಜೊತೆಗೆ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಒಂದು ನಾನು ಪೋಸ್ಟನ್ನು ಹಾಕಿದ್ದೆ. ಟೆಲಿಗ್ರಾಮ್ದಲ್ಲಿ ಒಂದು ಪೋಲ್ ಹಾಕಿದ್ದೆ, ವೋಟಿಂಗ್ ಮಾಡೋದು ಮೇಲ್ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ. ಸೊ ಅದರಲ್ಲಿ ಒಂದು ರೇಂಜನ್ನು ಕೊಡಲಾಗಿದೆ. ಸೊ ಅಂತಂದರೆ 60ರಿಂದ 69 ಮಾರ್ಕ್ಸ್ ಬಂದಿರುವಂಥವ್ರು ಎಷ್ಟು ಜನ, ಆಮೇಲೆ 70ರಿಂದ 79 ಮಾರ್ಕ್ಸ್ ಬಂದಿರುವಂಥದ್ದು ಎಷ್ಟು ಜನ ಇದ್ದಾರೆ, ಅದೇ ರೀತಿ 50ರಿಂದ 59 ಮಾರ್ಕ್ಸ್ ಬಂದಿರುವಂಥದ್ದು ಎಷ್ಟು ಜನ ಇದ್ದಾರೆ, ಮೇಲ್ ಮತ್ತು ಫಿಮೇಲ್ ಈ ರೀತಿ ಬೇರೆ ಬೇರೆ ಇದೆ. ಸೊ ಸರಿ ಸುಮಾರಾಗಿ ಮೇಲ್ ಕ್ಯಾಂಡಿಡೇಟ್ಸ್ಗಳು 1,000ಕ್ಕಿಂತ ಮೇಲೆ ವೋಟಿಂಗ್ ಇರ್ತಕ್ಕಂಥದ್ದು ಮಾಡಿದ್ದಾರೆ. ಆಮೇಲೆ ಫಿಮೇಲ್ ಕ್ಯಾಂಡಿಡೇಟ್ಸ್ಗಳೂ ಕೂಡ 1,000ಕ್ಕಿಂತ ಹೆಚ್ಚು ಜನರು ಇರ್ತಕ್ಕಂಥದ್ದು ಅದರಲ್ಲಿ ವೋಟಿಂಗ್ ಮಾಡಿದ್ದಾರೆ. ಇದರಿಂದ ನಿಮ್ಗೆ ಗೊತ್ತಾಗುತ್ತೆ 70ರಿಂದ 79ವರೆಗೆ ಇರುವಂಥ ಮಾರ್ಕ್ಸು ಎಷ್ಟು ಜನರದ್ದು ಇದ್ದಾವೆ, 60ರಿಂದ 69 ಎಷ್ಟು ಜನ ಇದ್ದಾರೆ, 50ರಿಂದ 59 ಎಷ್ಟು ಜನ ಇದ್ದಾರೆ ಅಂಥೇಳಿ ಅದರಲ್ಲಿದೆ. ಆಮೇಲೆ ಇದರಿಂದ ನಮಗೆ ಗೊತ್ತಾಗುತ್ತೆ ಯಾವ ರೀತಿ ಇರುವಂಥದ್ದು ಕಟ್ ಆಫ್ ಇರ್ತಕ್ಕಂಥದ್ದು ಫಿಸಿಕಲ್ಗೆ ನಿಲ್ಲಬಹುದು ಅಂಥೇಳಿ ಗೊತ್ತಾಗುತ್ತೆ. ಅದ್ರ ಸಲುವಾಗಿ ಪೋಸ್ಟನ್ನು ಹಾಕೀನಿ. ನೀವು ಕೂಡ ಇನ್ನೂವರೆಗೆ ನಿಮ್ಮ ಮಾರ್ಕ್ಸನ್ನು ಅಲ್ಲಿ ಎಂಟ್ರಿ ಮಾಡಿಲ್ಲ ಅಂತಂದರೆ ನೀವು ಅಲ್ಲಿ ಹೋಗಿ ನಿಮ್ಮ ಯಾವ ರೇಂಜ್ದಲ್ಲಿ ಬರ್ತಾ ಇದೆ, ಮೇಲಿದ್ರೆ ಮೇಲ್ದೊಳಗೆ ಮಾಡಿರಿ, ಫಿಮೇಲ್ ಇದ್ದರೆ ಫಿಮೇಲ್ದೊಳಗೆ ಮಾಡಿರಿ, ಎರಡಿದಾವೆ ಪೋಸ್ಟ್ಗಳು. ಅಲ್ಲಿ ಹೋಗಿ ನೀವು ಏನು ಮಾಡಿರಿ, ಅಲ್ಲಿ ಎಂಟರ್ ಇರ್ತಕ್ಕಂಥದ್ದು ಮಾಡಿರಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ದ ಲಿಂಕ್ ಇರುವಂಥದ್ದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಳಗೆ ಇರ್ತೈತಿ. ಟೆಲಿಗ್ರಾಮ್ದಲ್ಲಿ ಜಾಯ್ನ್ ಆಗಿರಿ. ಆಮೇಲೆ ನೀವು ವೋಟಿಂಗ್ ಇರ್ತಕ್ಕಂಥದ್ದು ಮಾಡಿರಿ. ಸೊ ನಾನು ಇರ್ತಕ್ಕಂಥದ್ದು ಇನ್ನು ನಾಳೆ ಇಲ್ಲ ಅಂತಂದ್ರೆ ನಾಡಿದ್ದು ಒಂದು ಫಿಸಿಕಲ್ ಕಟ್ ಆಫ್ ಎಷ್ಟು ಆಗಬಹುದು ಮೇಲ್ ಮತ್ತು ಫಿಮೇಲ್ದು ಅನ್ನೋದನ್ನು ಹಾಕ್ತೀನಿ ಇದೇ ಒಂದು ಯೂಟ್ಯೂಬ್ ಚಾನೆಲ್ದಲ್ಲಿ. ಸೊ ಅವಾಗ ನಾವು ನೋಡಬಹುದು ಎಷ್ಟು ಆಗ್ಬಹುದು. ಅದರಿಂದ ನಾನೇನು ಫಿಸಿಕಲ್ ಹೇಳ್ತೀನಿ ಅದರಲ್ಲಿ 2 ಮಾರ್ಕ್ಸ್ ಇರ್ತಕ್ಕಂಥದ್ದು ಹೆಚ್ಚು ಕಡಿಮೆ ಇರ್ತಕ್ಕಂಥದ್ದು ಆಗ್ಬೋದು ಅಷ್ಟೇ, ಬಹಳಷ್ಟು ವ್ಯತ್ಯಾಸ ಇರ್ತಕ್ಕಂಥದ್ದು ಆಗೋದಿಲ್ಲ. ಬಟ್ ಅದೇ ಇರ್ತಕ್ಕಂಥದ್ದು ಫಿಸಿಕಲ್ ಕಟ್ ಆಫ್ ಇರ್ತಕ್ಕಂಥದ್ದು ಆಗುತ್ತೆ. ಇನ್ನೂ 2 ದಿನದಲ್ಲಿ ನಿಮಗೆ ಆ ವಿಡಿಯೋ ಸಿಗುತ್ತೆ ಇದೇ ಒಂದು ಯೂಟ್ಯೂಬ್ ಚಾನೆಲ್ದಲ್ಲಿ. ಓಕೆ, ಈಗ ಈ ವಿಡಿಯೋದಲ್ಲಿ ನಾವು ಏನು ಡಿಸ್ಕಷನ್ ಮಾಡ್ತಾ ಇದ್ದೀವಿ ಅಂತಂದರೆ ಬಹಳಷ್ಟು ಜನರು ನಾನು ನೋಡೇನಿ ಅಂದಾಜು ಹಾಕಿದವರ ಅಂಕಗಳನ್ನು ಕೂಡ ನೋಡೇನಿ, ಸ್ಟಡಿ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳ ಅಂಕಗಳನ್ನು ಕೂಡ ನಾನು ಈಗಾಗಲೇ ನೋಡೇನಿ. ಸೊ ಇದರಲ್ಲಿ ಯಾರು ಸೆಲೆಕ್ಷನ್ ಆಗ್ಬಹುದು, ಆಮೇಲೆ ಅಂದಾಜು ಹಾಕಿರುವಂಥವ್ರು ಅವರು ಯಾವ ರೇಂಜ್ದೊಳಗಿದ್ದಾರೆ, ಯಾವ ಒಂದು ಎಷ್ಟು ಅಂಕಗಳ ಒಳಗೆ ಪಡ್ಕೊಂಡಾರೆ ಅನ್ನೋದನ್ನಿದೆ. ಆಮೇಲೆ ಸ್ಟಡಿ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಯಾವ ರೇಂಜ್ದಲ್ಲಿದ್ದಾರೆ ಅನ್ನೋದನ್ನು ನಾನು ನಿಮಗೆ ಇದರಲ್ಲಿ ಒಂದು ಸ್ವಲ್ಪ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ಸೊ ನೀವು ಇರ್ತಕ್ಕಂಥದ್ದು ಆಗಬಹುದಾ ಸೆಲೆಕ್ಷನ್ನು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಇದುವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅದ್ರ ಜೊತೆಗೆ ಬೆಲ್ ಐಕನನ್ನು ಸಹ ಕ್ಲಿಕ್ ಮಾಡಿ ಇದೇ ರೀತಿಯಾದಂತಹ ವಿಡಿಯೋಸ್ಗಳ ನೋಟಿಫಿಕೇಶನನ್ನು ಪಡೆಯಲು. ಈಗಾಗಲೇ SSC/GD ಕೀ ಆನ್ಸರ್ಸ್ಗಳನ್ನು ಬಿಡಲಾಗಿದೆ, ಹೌದಾ? ಕೀ ಆನ್ಸರ್ಸ್ಗಳನ್ನು ಎಲ್ಲರೂ ಇರ್ತಕ್ಕಂಥದ್ದು ನೋಡಿರ್ತೀರಿ SSC/GD. ಆಮೇಲೆ ಬಹಳಷ್ಟು ಜನರದು ಬಹಳ ಕಡಿಮೆ ಮಾರ್ಕ್ಸ್ ಬಂದಿರೋದರಿಂದ ಬಹಳಷ್ಟು ಜನ ಅಪ್ಸೆಟ್ ಕೂಡ ಆಗಿರಿ. ಅಪ್ಸೆಟ್ ಆಗೋದರಿಂದ ಮತ್ತೇನು ಹೆಚ್ಚು ಮಾರ್ಕ್ಸ್ ಬರ್ತಿತ್ತು ಅಂತಂದರೆ ಎಲ್ಲರೂ ಅಪ್ಸೆಟ್ ಆಗ್ರಿ, ಇಲ್ಲ ಅಂತಂದರೆ ಅಪ್ಸೆಟ್ ಆಗ್ಲಿಕ್ಕೆ ಹೋಗಬೇಡ್ರಿ. ಮುಂದೆ ಇರ್ತಕ್ಕಂಥದ್ದು ಆಗಸ್ಟ್ 2024ಕ್ಕೆ ಮತ್ತೆ ಕಾಲ್ಫರ್ಮ್ ಆಗ್ಲಿಕ್ಕೆ ಹೋಗ್ತಾ ಇದೆ SSC/GDದು. ಈ ಸಲ ನಾನು ಒಳ್ಳೆ ರೀತಿಯಿಂದ ಸ್ಟಡಿ ಮಾಡ್ತೀನಿ ಅನ್ನೋದನ್ನು ಭರವಸೆ ಇಟ್ಕೊಂಡು ನೀವು ನಿಮ್ಮ ಸ್ಟಡಿಯನ್ನು ಸ್ಟಾರ್ಟ್ ಮಾಡಿರಿ. ಸೊ ಆಗಸ್ಟ್ 2024ಕ್ಕೆ ತಯಾರನ್ನು ನಡೆಸ್ತಾ ಇದ್ರಂತಂದರೆ ನೀವು ನಮ್ಮ ಹಿಟ್ ವಿತ್ ಮಾಸ್ ಅನ್ನುವಂತಹ ಆ್ಯಪ್ದಲ್ಲಿ ಕ್ರಾಂತಿವೀರ ಬ್ಯಾಚ್ ಅವೈಲೇಬಲ್ ಇದೆ. ಸೊ ಈ ಬ್ಯಾಚ್ ಇರ್ತಕ್ಕಂಥದ್ದು ಕನ್ನಡ ಮಾಧ್ಯಮದಲ್ಲಿ ಇರ್ತಾ ಇದೆ. GK/GS, ಇಂಗ್ಲೀಷ್, ಮ್ಯಾಥ್ಸ್, ರೀಸನಿಂಗ್, ಲೈವ್ ಕ್ಲಾಸಸ್, ಮಾಕ್ ಟೆಸ್ಟ್ ಎಲ್ಲ ರೆಕಾರ್ಡೆಡ್ ಕ್ಲಾಸಸ್ಗಳು ಇರ್ತವೆ. ಆಮೇಲೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಇನ್ನೂ ಒಂದು ತಿಂಗಳಾದಮೇಲೆ ನಾವು ಲೈವ್ ಕ್ಲಾಸಸ್ ಪ್ರಾಕ್ಟೀಸ್ ಸೆಟ್ ಕೂಡ ಇದರಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಈ ಬ್ಯಾಚ್ದಲ್ಲಿ. ಸೊ ಬೇಸಿಕ್ದಿಂದ ಹಿಡಿದು ಅಡ್ವಾನ್ಸ್ ಲೆವೆಲ್ವರೆಗೆ ಎಲ್ಲ ಟಾಪಿಕ್ಗಳು ಇರ್ತಕ್ಕಂಥದ್ದು ಕವರ್ ಆಗಿರ್ತವೆ. ಇಂಗ್ಲೀಷ್ನೂ ಕೂಡ ಬೇಸಿಕ್ದಿಂದ ಅಡ್ವಾನ್ಸ್ ಲೆವೆಲ್ವರೆಗೆ ಇರ್ತೈತಿ.
ಸೊ ಈ ಒಂದು ಬ್ಯಾಚ್ಗೆ ಜಾಯ್ನ್ ಆಗಿ ನೀವು ಈಗಲಿಂದಲೇ ನಿಮ್ಮ ತಯಾರನ್ನು ನಡೆಸ್ಬೋದು. ಲಾಸ್ಟ್ 2 ಮಂತ್ದಲ್ಲಿ ಏನು ಮಾಡಲಿಕ್ಕೆ ಆಗಂಗಿಲ್ಲ. ಈಗಲಿಂದ ಮಾಡಿದ್ರನ ಆಗುತ್ತೆ. ಯಾಕಂದ್ರೆ ಸಿಲೆಬಸ್ ಭಾಳ ಇದೆ. ಒಂದ್ಸಲ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ರಿ. ಆ್ಯಪ್ದ ಲಿಂಕ್ ಇರುವಂಥದ್ದು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಳಗಿರ್ತೈತಿ. ಅಲ್ಲಿ ಹೋಗಿ ನೀವು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ರಿ. ಅಲ್ಲಿ ಯಾವ್ಯಾವ ಎಷ್ಟೆಷ್ಟು ವಿಡಿಯೋಸ್ಗಳು ಏನೇನಿದಾವೆ, ಯಾವ ಚಾಪ್ಟರ್ಸ್ಗಳಿದಾವೆ ಅದನ್ನೆಲ್ಲ ನೋಡ್ಕೊಂಡ್ರೆ ಅಂದ್ರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಇದು ಸ್ಟಡಿ ಮಾಡೋದಿದೆ ಅಂಥೇಳಿ. ಓಕೆ. ಸೊ ಈ ಬ್ಯಾಚ್ಗೆ ನೀವು ಸೇರ್ಕೋಬಹುದು ಕಡಿಮೆ ಅಂಕ ಬಂದಿರುವಂಥ ಅಭ್ಯರ್ಥಿಗಳು. ಈಗ ಇಲ್ಲಿ SSC GD ತಯಾರಿರ್ತಕ್ಕಂಥದ್ದು ನಡೆಸ್ರಿ. ಈಗ ಇಲ್ಲಿ ನಾನು ಒಂದು ವಿಷಯ ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾರು ಸ್ಟಡಿ ಮಾಡದೆ, ಯಾರು ಬಹಳಷ್ಟು ವಿದ್ಯಾರ್ಥಿಗಳು ಇರ್ತಕ್ಕಂಥದ್ದು ಸೀರಿಯಸ್ ಆಗಿ ಸ್ಟಡಿ ಮಾಡಿರೋದಿಲ್ಲ, ನೆಗೆಟಿವ್ ಕಡಿಮೆ ಇದೆ ಅಂಥೇಳಿ ಏನಪ್ಪ ಅಂತಂದ್ರೆ ಅಂದಾಜು 80ಕ್ಕೆ 80 ಏನು ಮಾಡಿರ್ತಾರೆ, ಟಚ್ ಇರ್ತಕ್ಕಂಥದ್ದು ಕ್ವಶನ್ ಮಾಡಿ ಬಂದಿರ್ತಾರೆ. ಇವ್ರದ್ದು ಯಾವ ರೇಂಜ್ಗೆ ಒಂದು ಮಾರ್ಕ್ಸ್ಗಳು ಬರ್ತಾ ಇದ್ದಾವೆ ಅನ್ನೋದನ್ನು ನೋಡೋಣ. ಆಮೇಲೆ ಅದೇ ರೀತಿ ಇರ್ತಕ್ಕಂಥದ್ದು ಸ್ಟಡಿ ಮಾಡಿರುವಂತಹ ಅಭ್ಯರ್ಥಿಗಳು ಇವರು ಕೂಡ ಏನು ಮಾಡ್ಯಾರ ಅಂತಂದರೆ ಅಂದಾಜು ಹಾಕ್ಯಾರೆ. ಸ್ಟಡಿನೂ ಕೂಡ ಮಾಡ್ಯಾರೆ, ಅದ್ರ ಜೊತೆಗೆ ಅಂದಾಜು ಕೂಡ ಹಾಕಿದ್ದಾರೆ. ಇವರು ಕೂಡ ಏನಪ್ಪ ಅಂತಂದರೆ 70ರಿಂದ 80ರವರೆಗೆ ಕ್ವಶನ್ಸ್ಗಳನ್ನ ಅಟೆಂಪ್ಟ್ ಮಾಡಿದ್ದಾರೆ. ಆಮೇಲೆ ಬಹಳಷ್ಟು ನೆಗೆಟಿವ್ ಆಗಿರೋದರಿಂದ ಸ್ಟಡಿ ಮಾಡಿರುವಂಥ ಅಭ್ಯರ್ಥಿಗಳು ಒಂದು ಸ್ವಲ್ಪ ಅಪ್ಸೆಟ್ ಆಗ್ಯಾರೆ. ಇವ್ರದ್ದು ಯಾವ ರೀತಿ ರೇಂಜ್ ಇದೆ ಅಂತ. ಸೊ ನಾನಿಲ್ಲಿ ಅಂದಾಜು ಸ್ಟಡಿ ಮಾಡದೇ ಇರುವಂಥವ್ರು, ಹಂಗೆ ಆಯ್ತಪ್ಪ ನೋಡಿ ಬರೋಣ ಅಂತ ಹೋಗಿ 80ಕ್ಕೆ 80 ಹಾಕಿ ಬಂದಿದ್ದಾರೆ. ಸೊ ಅಂಥವ್ರಿಗೆ ಎಷ್ಟು ಮಾರ್ಕ್ಸ್ಗಳು ಬರ್ತಾ ಇದ್ದಾವೆ ಅನ್ನೋದನ್ನು ನಾನು ಇಲ್ಲಿ ಹೇಳೋದಾದರೆ, ಅಂಥವರಿಗೆ ಮಾರ್ಕ್ಸ್ಗಳು ಇರ್ತಕ್ಕಂಥದ್ದು 40ದಿಂದ 50 ಮಾರ್ಕ್ಸ್ಗಳು ಬರ್ತಾ ಇದ್ದಾವೆ. ನೋಡಿ, 40ದಿಂದ 50 ಮಾರ್ಕ್ಸ್ಗಳು ಇಲ್ಲಿ ಬರ್ತಾ ಇದ್ದಾವೆ. ಇನ್ನೂ ಹೆಚ್ಚು ಕಡಿಮೆ ಅವ್ರದ್ದು ಲಕ್ 1% ಹೆಚ್ಚಿತ್ತು ಅಂತಂದ್ರೆ ಇದ ಸ್ಕೋರ್ ಇರ್ತಕ್ಕಂಥದ್ದು 50 to 54ವರೆಗೆ ಅವ್ರದ್ದು ಸ್ಕೋರ್ ಇರ್ತಕ್ಕಂಥದ್ದು ಆಗ್ತಾ ಇದೆ. ಇದು ಅಂದಾಜು ಹಾಕಿರುವಂಥ ಅಭ್ಯರ್ಥಿಗಳು. ಅಂದರೆ ನಾನಿಲ್ಲಿ ಹೇಳೋದು ಒಂದು ಏನು ಅಂತಂದರೆ 70 to 80%, 70 to 80% ಅನ್ನೋಕ್ಕಿಂತಲೂ 80 to 85% ವಿದ್ಯಾರ್ಥಿಗಳು ಏನಿದಾರಲ್ಲ, ಮೇಲ್ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಸ್ಗಳು ಈ ರೇಂಜ್ ಒಳಗನೆ ಇದ್ದಾರೆ. 80ರಿಂದ 85% ವಿದ್ಯಾರ್ಥಿಗಳು ಈ ರೇಂಜ್ ಒಳಗಿದ್ದಾರೆ. ಉಳಿದಿರುವಂತಹ 10ರಿಂದ 15% ಏನಿದಾರಲ್ಲ, ಅವರು ಒಂದು ಸ್ವಲ್ಪ ಸ್ಟಡಿ ಮಾಡಿ ಅಂದಾಜು ಕೂಡ ಹಾಕಿ ಅವರು ಯಾವ ರೇಂಜಿಗಿದ್ದಾರೆ ಅಂತಂದರೆ ಅವರ ರೇಂಜ್ ಇರ್ತಕ್ಕಂಥದ್ದು 60+ ಇರ್ತಕ್ಕಂಥದ್ದು ರೇಂಜ್ ಇದೆ. ಅಂತಂದರೆ 60+ ಇರ್ತಕ್ಕಂಥದ್ದು ಅವರು ಅಂಕಗಳನ್ನ, ಅಂದರೆ ಇವ್ರಕ್ಕಿಂತ ಒಂದು ಸ್ವಲ್ಪ ಇಲ್ಲಿ ಯಾಕೆ ಅವ್ರದ್ದು ಡೌನ್ ಆಗಿದೆ ಅಂತಂದರೆ ಅವರು ನೆಗೆಟಿವ್ ಇರ್ತಕ್ಕಂಥದ್ದು ಬಹಳಷ್ಟು ಬಂದಿದೆ. ಇವ್ರದ್ದು ಸ್ಕೋರ್ ಇರ್ತಕ್ಕಂಥದ್ದು 70, 75, 80ರವರೆಗೆ ಸ್ಕೋರ್ ಆಗಿತ್ತು. ಬಟ್ ಅವರು ಅಂದಾಜು ಹಾಕಿರುವ ಕ್ವಶನ್ಸ್ಗಳು ರಾಂಗ್ ಆಗಿ ಅವ್ರಿಗೆ ನೆಗೆಟಿವ್ ಬಹಳಷ್ಟು ಬರೋದರಿಂದ ಅವರು ಕೂಡ 60ರಿಂದ 65, 70ರವರೆಗೆ ಬಂದು ನಿಂತಾರೆ. ಓಕೆನಾ. ಸೊ ಈ ಒಂದು ರೇಂಜ್ ಸ್ಟಡಿ ಮಾಡಿರುವಂಥ ಅಭ್ಯರ್ಥಿಗಳದ್ದು. ಈಗ ಇಲ್ಲಿ ಇದರಲ್ಲಿ ಆಲ್ಮೋಸ್ಟ್ ಸೆಲೆಕ್ಷನ್ ಆಗುವಂಥವ್ರು ಯಾರು ಅಂತಂದರೆ, ಇಲ್ಲಿ ಅಂದಾಜು ಹಾಕಿರುವಂಥವ್ರದ್ದು ಅಂತೂ ಇದಿದೆ. ಅವ್ರಿಗೆ ಹೋದ ವರ್ಷದ ಕಟ್ ಆಫ್, ಈಗ ಒಬ್ರು ಯಾರೋ ಕಮೆಂಟ್ ಮಾಡಿದ್ರು, ಅವರು ಏನಂತಂದರೆ ಹಿಂದಿನ ಒಂದು ಹಿಂದಿನ ಒಂದು ಕಟ್ ಆಫನ್ನು ನೋಡಿ ಮಾಡ್ರಿ, ಇದೇನು ಮಾಡಾಕತ್ತೀರಿ ನೀವು ಅಂತ ಹಿಂಗೆ ಮೆಸೇಜ್ ಮಾಡಿದ್ರು. ಅವರು ಒಂದು ಕಮೆಂಟ್ ಮಾಡಿದರು. ಸೊ ಹಿಂದೆ ಇರ್ತಕ್ಕಂಥ ಕ್ವಶನ್ ಪೇಪರ್ ಲೆವೆಲ ಬೇರೆ ಇತ್ತು. ಆಮೇಲೆ ಈ ಸಲ ರೀಜನಲ್ ಒಂದು ಭಾಷೆಗಳಲ್ಲಿ, ಸ್ಥಳೀಯ ಭಾಷೆಗಳಲ್ಲಿ ಎಕ್ಸಾಮ್ ಆಗಿರೋದರಿಂದ ಹಿಂದಿನ ಒಂದು ಅನಲೈಸ್ ಮಾಡಿ ನಾವು ಆಯ್ತಪ್ಪ ಹೋದ ಸಲ 45ಕ್ಕೆ ನಿಂತಿತ್ತು ಫಿಸಿಕಲ್ ಕಟ್ ಆಫ್, ಈ ಸಲ 45ಕ್ಕೆ ನಿಲ್ತೈತಿ ಅಂತ ನಾ ಹೇಳೀನಿ ಅಂತಂದ್ರೆ, ಇಲ್ಲಿ ಇದೇನು ಅಂದಾಜು ಹಾಕಿರುವಂಥ ಅಭ್ಯರ್ಥಿಗಳು ಇದಾರಲ್ಲ ಅವರೆಲ್ಲರೂ ಫಿಸಿಕಲ್ ಬರ್ತೈತೆ ಹಂಗಾರೆ. ಹೌದಾ? ಹಂಗಾಗಕ್ಕೆ ಚಾನ್ಸ್ ಇಲ್ಲ. ಸೊ ಫಿಸಿಕಲ್ ಇರ್ತಕ್ಕಂಥದ್ದು ಈ ಸಲ ಹೋಗೇ ಹೋಗ್ತೈತಿ, ಹೋಗ್ತೈತಿ. ಹೋದ ಸಲ ಇರ್ತಕ್ಕಂಥದ್ದು 50 ಫಿಸಿಕಲ್ ಇತ್ತು ಅಂತಂದರೆ 50, 45 ಫಿಸಿಕಲ್ ಇತ್ತು ಹೋದ ಸಲ ಫಿಸಿಕಲ್ ಕಟ್ ಆಫ್. ಬಟ್ ಈ ಸಲ ಇರ್ತಕ್ಕಂಥದ್ದು ಹೆಚ್ಚಾಗ್ತೈತಿ. ಈ ಸಲ ಇರ್ತಕ್ಕಂಥದ್ದು 60+ ಇರ್ತಕ್ಕಂಥದ್ದು ನಿಮ್ಮ ಒಂದು ಫಿಸಿಕಲ್ ಕಟ್ ಆಫ್ ಇರ್ತಕ್ಕಂಥದ್ದು ನಿಲ್ಲುವಂಥ ಚಾನ್ಸ್ ಇದೆ. ಸೊ ಫೈನಲ್ ಆಗ್ತೈತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಇದಕ್ಕಿಂತಲೇ ಹೆಚ್ಚು ಕೂಡ ಆಗಬಹುದು. ಆಮೇಲೆ ಒಂದೆರಡು 3 ಮಾರ್ಕ್ಸ್ ಕಡಿಮೆನೂ ಕೂಡ ಆಗ್ಬೋದು. ಬಟ್ ಎಕ್ಸಾಕ್ಟ್ ಇರ್ತಕ್ಕಂಥದ್ದು ಎಷ್ಟು ಆಗಬಹುದು ಮೇಲ್ ಮತ್ತು ಫಿಮೇಲ್ದು ಅನ್ನೋದನ್ನು ಇನ್ನೊಂದು 1 ಅಥವಾ 2 ದಿನಗಳ ಆದಮೇಲೆ ನಾನು ಒಂದು ವಿಡಿಯೋವನ್ನು ಮಾಡಿ ಹಾಕ್ತೀನಿ, ಏನಾಗಬಹುದು ಮೇಲ್ ಮತ್ತು ಫಿಮೇಲ್ ಅದ ಕಟ್ ಆಫ್ ಇರ್ತಕ್ಕಂಥದ್ದು. ಓಕೆ, ಅದನ್ನು ನಾನು ನಿಮಗೆ ಮಾಡಿ ಹಾಕ್ತೀನಿ. ಬಟ್ ಈಗ ಯಾರು ಕೂಡ ಡಿಪ್ರೆಸ್ ಆಗೋದು, ಆಮೇಲೆ
ಅಪ್ಸೆಟ್ ಆಗೋದು ಆಗ್ಲಿಕ್ಕೆ ಹೋಗಬೇಡ್ರಿ. 60+ ಬಂದಿರುವಂಥ ಅಭ್ಯರ್ಥಿಗಳಂತೂ ಎಲ್ಲರೂ ಕೂಡ ಇರ್ತಕ್ಕಂಥದ್ದು ಫಿಸಿಕಲ್ ಪ್ರಾಕ್ಟೀಸ್ ಮಾಡ್ರಿ. ಟಫ್ ಇರ್ತೈತಿ, ಈಗಲಿಂದಲೇ ಪ್ರಾಕ್ಟೀಸ್ ನಡೆಸ್ರಿ. 60 ಆಗಂಗಿಲ್ಲ ಅಂತ ಹೇಳ್ಕೊಂಡ್ರಬೇಡ್ರಿ, 60 ಕೂಡ ಆಗಬಹುದು. ಓಕೆ, ಆಮೇಲೆ ಕೆಲವೊಂದಿಷ್ಟು ಕ್ಯಾಟಗರಿ SC ಕ್ಯಾಟಗರಿ ಆಗಿರ್ಬೋದು, ಆಮೇಲೆ EWS ಅಂತ ಕ್ಯಾಟಗರಿ ಅವರು ಕೂಡ ಫಿಮೇಲ್ದವರು 55ದಿಂದ ಇರ್ತಕ್ಕಂಥದ್ದು ಮಾಡ್ರಿ. ಇದು ಮೇಲ್ ಕ್ಯಾಂಡಿಡೇಟ್ಸ್ಗಳು ಇರ್ತಕ್ಕಂಥದ್ದು 60ರಿಂದ ಮಾಡ್ರಿ. ಫಿಮೇಲ್ ಕ್ಯಾಂಡಿಡೇಟ್ಸ್ಗಳು ಇದ್ರು ಅಂತಂದ್ರೆ 55ರಿಂದ ಫಿಸಿಕಲ್ಗೆ ಪ್ರಾಕ್ಟೀಸ್ ಮಾಡ್ರಿ. ಕೆಲವೊಬ್ರು ನೆಗೆಟಿವ್ ತೆಗಿಯಲ್ದೆ ನಂದು 55 ಆಗೈತ್ರಿ, 60 ಆಗೈತಿ, 70 ಆಗೈತಿ, 80 ಆಗೈತಿ ಅಂತ ಹೇಳ್ತಾ ಇದ್ದೀರಾ. ನೆಗೆಟಿವ್ ತೆಗೀರಿ, ಅಂಜಾಕ್ ಹೋಗ್ಬೇಡ್ರಿ, ಹೆದರ್ಬೇಡ್ರಿ. ನೆಗೆಟಿವ್ ತೆಗೀರಿ, ಕಡಿಮೆ ಆದ್ರೂ ಪರವಾಗಿಲ್ಲ, ಬಟ್ ನಿಜವಾಗಿರುವಂಥ ಮಾರ್ಕ್ಸ್ಗಳನ್ನ ತೆಗೆದುಕೊಂಡು ಹೋಗ್ರಿ. ಸೊ ಕೆಲವೊಬ್ರದ್ದು 72 ಆಗಿರ್ತೈತಿ, ನೆಗೆಟಿವ್ನ ತೆಗ್ದಿರಂಗಿಲ್ಲ ಅವ್ರು. ಇದು 72 ಹೋಗಿ ಎಲ್ಲಿಗೆ ಬಂದಿರ್ತೈತಿ, ಇದು 62ಕ್ಕೆ ಬಂದಿರ್ತೈತಿ, ಇಲ್ಲಾಂದ್ರೆ 60ಕ್ಕೆ ಬಂದಿರ್ತೈತಿ ಮಾರ್ಕ್ಸ್. ಅವ್ರು 72 ಅಂತಾನೆ ಹೇಳ್ತಾರ ಅವರು. ಕೆಲವೊಬ್ರು ವಿದ್ಯಾರ್ಥಿಗಳು 72 ಅಂತಾನೆ ಹೇಳ್ತಾರೆ. ಸೊ ಹಾಗಾಗಿ ಏನು ಅಂತಂದ್ರೆ ನೆಗೆಟಿವ್ ತೆಗೆದು ಇದನ್ನ ಮಾಡ್ರಿ. ಆಮೇಲೆ 60+ ಇತ್ತು ಅಂತಂದ್ರೆ ಮೇಲ್ ಕ್ಯಾಂಡಿಡೇಟ್ಸ್ಗಳು, 55 ಮೇಲೆ ಇತ್ತು ಅಂತಂದ್ರೆ ಫಿಮೇಲ್ ಕ್ಯಾಂಡಿಡೇಟ್ಸ್ಗಳು ರನ್ನಿಂಗ್ ಇರ್ತಕ್ಕಂಥದ್ದು ಪ್ರಾಕ್ಟೀಸ್ ಮಾಡಿ. ಎಕ್ಸಾಕ್ಟ್ ಇರುವಂಥದ್ದು ಕಟ್ ಆಫ್ ಫಿಸಿಕಲ್ ಎಷ್ಟು ಆಗ್ಬೋದು ಮೇಲ್ ಫಿಮೇಲ್ ಇನ್ನೊಂದು 2 ದಿನದಲ್ಲಿ ವಿಡಿಯೋ ಮಾಡಿ ನಿಮಗೆ ಹೇಳ್ತೇನೆ. ಬಟ್ ಇದು ಅಂದಾಜು ಹಾಕಿರುವಂಥದ್ದು ರೇಂಜ್ ಈ ಸಲ ಬಹಳ ಇದೆ. ಅವ್ರದನ ಇಷ್ಟ ಆಗೈತಿ, ಹೌದಾ? ಅವ್ರದ ಮಾರ್ಕ್ಸ್ಗಳು 52 53 ಮಾರ್ಕ್ಸ್ ಅವ್ರದ ಆಗ್ತಾ ಇದಾವು. ಸೊ ಹಾಗಾಗಿ ಈ ರೇಂಜಿಗೆ ಅಂತೂ ಬರೋದು ಡೌಟ್. ಈ ರೇಂಜಿಗೆ 50 55ರ ಒಳಗಡೆ ಇರುವಂಥದ್ದು ಫಿಸಿಕಲ್ ಬರೋದು ಡೌಟ್. ಸೊ ಹಾಗಾಗಿ 55ರ ಮೇಲೆ ಇರ್ತಕ್ಕಂಥದ್ದು ಬರುವಂಥ ಚಾನ್ಸಸ್ ಇಲ್ಲಿ ಇದೆ, ಮೇಲ್ ಮತ್ತು ಫಿಮೇಲ್. ಮೇಲ್ ಅಂತೂ 60ರ ಮೇಲೆ. ಓಕೆನಾ? ಸೊ ಇದಿಷ್ಟು ಇತ್ತು. ಇದು ಯಾಕಂತಂದರೆ ನಾನು ಬಹಳಷ್ಟು ಜನರದ್ದು ನೋಡಿದೆ. ಕೆಲವೊಬ್ರು ಸ್ಟಡಿ ಮಾಡದೇ ಇರ್ತಕ್ಕಂಥ ಅಭ್ಯರ್ಥಿಗಳು ಇದ್ರು. ಅವ್ರದ್ದು ನಾನು ನೋಡಿದಾಗ ಈ ರೇಂಜಿಗೆ ಬಂದಾರವರು, 50ರಿಂದ 55 ರೇಂಜಿಗೆ. ಓಕೆ, ಈಗ ಸ್ಟಡಿ ಮಾಡಿರುವಂಥದ್ದು ಒಂದು 4 ಮಾರ್ಕ್ಸ್ 2-3 ಮಾರ್ಕ್ಸ್ ಒಂದು ಸ್ವಲ್ಪ ಕರೆಕ್ಟಾಗಿ ಮಾಡ್ಯಾರೆ. ಒಂದು 60ರ ಮೇಲೆ ದಾಟ್ಸ್ಯಾರೆ, 65 70ರವರೆಗೆ. ಸೊ ಅವ್ರದ್ದಂತೂ ಫಿಸಿಕಲ್ಗೆ ಬರ್ತೈತಿ, ಫಿಸಿಕಲ್ ಪ್ರಾಕ್ಟೀಸ್ ಮಾಡಿರಿ. ಓಕೆನಾ? ಸೊ ಇದಿಷ್ಟು ಮಾಹಿತಿ ಇತ್ತು, ಯಾವ ರೀತಿ ಇರುವಂಥದ್ದು ಮಾಡಬೇಕು ಅಂಥೇಳಿ. ಆಮೇಲೆ ಬ್ಯಾಚ್ಗೆ ಸೇರ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಈಗಲೇ ಇರ್ತಕ್ಕಂಥದ್ದು ಬೇಗನೆ ಜಾಯಿನ್ ಆಗ್ರಿ. ಆಮೇಲೆ ರೆಕಾರ್ಡೆಡ್ ಕ್ಲಾಸಸ್ ಇರ್ತಾವೆ, ಈಗಲಿಂದಲೇ ನೀವು ನಿಮ್ಮ ತಯಾರನ್ನು ನಡೆಸ್ಬೋದು. ಎಲ್ಲ ಕ್ಲಾಸಸ್ಸು ನಿಮಗೆ ಗೈಡೆನ್ಸ್ ಇರ್ತಕ್ಕಂಥದ್ದು ನಮ್ಮದು ಇರ್ತೈತಿ. ಏನಾದರೂ ನಿಮಗೆ ಡೌಟ್ ಇತ್ತು ಅಂತಂದರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು 8861927838 ನಂಬರ್ಗೆ. ಓನ್ಲಿ ಮೆಸೇಜ್ ಮಾಡಿರಿ, ಇದು ನನ್ನ ವಾಟ್ಸಪ್ ನಂಬರ್ ಇದೆ. ಆಮೇಲೆ ಕಾಲ್ ಮಾಡಲಿಕ್ಕೆ ಹೋಗಬೇಡ್ರಿ. ಓಕೆನಾ? ಸೊ ಮಾಹಿತಿ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಕೂಡ ಸಬ್ಸ್ಕ್ರೈಬ್ ಮಾಡೋಂಗಿಲ್ಲ, ಹೌದಾ? ಸೊ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲನ್ನು. ನೀವು ಸಬ್ಸ್ಕ್ರೈಬ್ ಮಾಡೋದರಿಂದಲೇ ಮೋಟಿವೇಶನ್ ನಮಗೆ ಸಿಗುತ್ತೆ. ಇರ್ತಿರುವಂಥ ವಿಡಿಯೋಸ್ಗಳು ನಿಮಗೆ ತರ್ತಾ ಇರ್ತೇವೆ. ನಿಮ್ಮ ವಾಟ್ಸಪ್ ಆಗಿರ್ಬೋದು, ಆಮೇಲೆ ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಅಲ್ಲೆಲ್ಲ ಗ್ರೂಪ್ಸ್ಗಳಲ್ಲಿ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್.